ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ದ ರೇಷಿಯೋ, ಓಕೆ, ಎರಡು ಸಂಖ್ಯೆಗಳ ಅನುಪಾತ 3:2 ಇದೆ. ಅವುಗಳಿಂದ ತಲಾ 10 ಕಳೆದಾಗ ಬರುವ ಅನುಪಾತ 5:3. ಹಾಗಾದರೆ ಆ ಸಂಖ್ಯೆಗಳ ಮೊತ್ತ ಎಷ್ಟು? ಅಂದ್ರೆ ಎರಡು ನಂಬರ್ಸ್ ಇದಾವೆ, 1 by 1 ಬರ್ಕೊಳ್ಳೋಣ. ಲೆಟ್ 2 ನಂಬರ್ಸ್, ಓಕೆ, ಲೆಟ್ 2 ನಂಬರ್ಸ್ ಆರ್ ಎ ಅಂಡ್ ಬಿ. ಸರಿನಾ? ಎರಡು ನಂಬರ್ಸ್ ಇದಾವೆ, ಎ ಅಂಡ್ ಬಿ. ಏನ್ ಹೇಳ್ತಾ ಇದ್ದಾರೆ, ದ ರೇಷಿಯೋ ಆಫ್ 2 ನಂಬರ್ಸ್ ಇಸ್ 3:2. ದಟ್ ಮೀನ್ಸ್ ಎ ಇಸ್ ಟು ಬಿ ಇಸ್ ಈಕ್ವಲ್ಸ್ ಟು 3:2. ಸರಿನಾ? ಅಥವಾ ಇದನ್ನ ನಾವು ಹೇಗ್ ಬರೀಬಹುದು, ಎ ಬೈ ಬಿ ಈಕ್ವಲ್ಸ್ ಟು 3/2 ಅಂತ ಬರೀಬಹುದು. ಓಕೆ, ನೆಕ್ಸ್ಟ್ ಅಥವಾ ಮತ್ತೆ ಇದನ್ನ ಹೇಗ್ ಬರೀಬಹುದು, 2a ಈಕ್ವಲ್ಸ್ ಟು 3b. ಓಕೆ, ಸೊ ಅಥವಾ ಎನಿ ಹೌ ಎ ಈಕ್ವಲ್ಸ್ ಟು 3b/2. ನೀವು ಎಗಾದ್ರೂ ಬರ್ಕೊಳ್ಳಿ, ಬಿಗಾದ್ರೂ ಬರ್ಕೊಳ್ಳಿ, ಎನಿಥಿಂಗ್ ಇಸ್ ಫೈನ್, ನಿಮ್ಗೆ ಯಾವ್ದು ಬೇಕದು. ಓಕೆ, ನಾನು ಇಲ್ಲಿ ಎ ಬರ್ಕೊಂಡಿದ್ದೀನಿ, ಬಿಗೂ ಬರ್ಕೋಬಹುದು. ಏನ್ ಹೇಳ್ತಾ ಇದ್ದಾರೆ, ವೆನ್ ವಿ ಸಬ್ಟ್ರಾಕ್ಟ್ 10 ಫ್ರಮ್ ಈಚ್, ಅಂದ್ರೆ ಎ ಇಂದನು 10 ಸಬ್ಟ್ರಾಕ್ಟ್ ಮಾಡಬೇಕು, ಬಿ ಇಂದನು 10 ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಆದ್ಮೇಲೆ ಅದೇನು ಒಂದು ಆನ್ಸರ್ ಬರುತ್ತೆ. ಓಕೆ, ಆ ಆನ್ಸರ್ಸ್ 5:3 ರೇಷಿಯೋ ಇದಾವೆ. ಹಾಗಾದ್ರೆ ಸಮ್ ಆಫ್ ದ ನಂಬರ್ಸ್ ಎಷ್ಟು? ಸಮ್ ಆಫ್ ದ ನಂಬರ್ಸ್ ಅಂದ್ರೆ ಏನಾಯ್ತು, ಎ ಪ್ಲಸ್ ಬಿ. ಹೌದಾ? ನಾವು ಎರಡು ನಂಬರ್ ಏನಂತ ತಗೊಂಡಿದೀವಿ, ಎ ಅಂಡ್ ಬಿ. ಹಾಗಾದ್ರೆ ಅವ್ರ ಸಮ್ ಎಷ್ಟಾಯ್ತು, ಎ ಪ್ಲಸ್ ಬಿ. ಸೊ ಈಗ ನಾವು ಸಮ್ ಕಂಡು ಹಿಡಿಬೇಕಂದ್ರೆ ಈ ಎ ಮತ್ತೆ ಬಿ ಎಷ್ಟಾಗುತ್ತೆ ಕಂಡು ಹಿಡಿಬೇಕು, ಕರೆಕ್ಟ್ ಅಲ್ವಾ? ಸೊ ಟ್ರೈ ಮಾಡೋಣ. ಏನ್ ಹೇಳ್ತಾ ಇದ್ದಾರೆ, ಎ ಇಂದ 10 ಕಳೆದಾಗ ಬಿ ಇಂದ 10 ಸಬ್ಟ್ರಾಕ್ಟ್ ಮಾಡಿದಾಗ 5:3 ಅಂತ ಬರ್ತಾ ಇದೆ. ಸರಿನಾ? ದೇರ್ಫೋರ್ ಇದನ್ನ ನಾನು ಹೇಗ್ ಬರೀಬಹುದು, ಎ ಬೈ 10 ಮೈನಸ್ ಬಿ ಬೈ 10 ಇಸ್ ಈಕ್ವಲ್ಸ್ ಟು 5/3. ಹೌದಾ? ಈಗ ಇದನ್ನ ನಾನು ಮತ್ತೆ ಹೇಗ್ ಬರೀಬಹುದು, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 3a ಮೈನಸ್ 30 ಈಕ್ವಲ್ಸ್ ಟು 5b ಮೈನಸ್ 50. ಹೌದಾ? ಈಗ ಈ ಈಕ್ವೇಶನ್ ಯೂಸ್ ಮಾಡ್ಕೊಂಡು ಎ ನ ಕನ್ವರ್ಟ್ ಮಾಡ್ಕೊಳ್ಳಿ. ನಾನು ಅವಾಗ್ಲೇ ಹೇಳಿದೆ, ನಿಮ್ಗೆ ಎಗಾದ್ರೂ ಬರ್ಕೋಬಹುದು, ಇಲ್ಲ ಬಿಗಾದ್ರೂ ಬರ್ಕೋಬಹುದು, ಎನಿಥಿಂಗ್ ಇಸ್ ಫೈನ್. ನಾನು ಎಗಂತ ಬರ್ಕೊಂಡಿದೀನಿ. ಸೊ ಎಗ್ ಬರ್ಕೊಂಡ್ರೆ ಇಲ್ಲಿ ಏನಾಯ್ತು, ಎ ವ್ಯಾಲ್ಯೂ 3b/2 ಆಯ್ತು. ಸರಿನಾ? ಮೈನಸ್ 30 5b ಮೈನಸ್ 50. ಈಗ ನೀವು ನೋಡ್ಬೋದು, ನಿಮ್ ಈಕ್ವೇಶನ್ ಕಂಪ್ಲೀಟ್ ಆಗಿ ಬಿ ಗೆ ಕನ್ವರ್ಟ್ ಆಗಿದೆ. ಸೊ ಬಿ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಇಲ್ಲಿ ಎಷ್ಟಾಯ್ತು, ಇದು 9b/2 ಆಯ್ತು. ಓಕೆ, ಈ 5b ನ ಈ ಕಡೆ ತಂದ್ರೆ ಮೈನಸ್ 5b ಆಯ್ತು. ಈ ಮೈನಸ್ 30 ನ ಆ ಕಡೆ ಹಾಕಿದ್ರೆ ಪ್ಲಸ್ 30 ಆಯ್ತು. ಸರಿ, ಈಗ ಎಲ್ ಸಿ ಎಂ ತಗೊಂಡ್ರೆ ಎಷ್ಟಾಯ್ತು, ಇದು ಎಲ್ ಸಿ ಎಂ 2 ಆಯ್ತು. ಸೊ 9b ಮೈನಸ್ ಇಂಟು 2 10b ಅಂದ್ರೆ 9 ಮೈನಸ್ 10 ಎಷ್ಟಾಯ್ತು, -1 ಆಯ್ತು. ಸೊ -1 ಈಕ್ವಲ್ಸ್ ಟು -20 ಅಥವಾ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು -40. ಸೊ ಬಿ ವ್ಯಾಲ್ಯೂ ಎಷ್ಟಾಯ್ತು, 40 ಆಯ್ತು. ಕರೆಕ್ಟಾ? ಸೊ ಒಂದ್ಸಲ ನಿಮ್ಗೆ ಬಿ ವ್ಯಾಲ್ಯೂ ಸಿಕ್ಕರೆ ಎ ವ್ಯಾಲ್ಯೂ ಸಿಕ್ಬಿಡುತ್ತೆ. ಇಲ್ಲಿದೆ ಎ. ಹೌದಾ? ಸೊ ಎ ಎಷ್ಟಾಗುತ್ತೆ, 3 into 40 divided by 2 ಅಂದ್ರೆ 220s. ಸೊ ಇದೆಷ್ಟಾಯ್ತು, 60 ಆಯ್ತು. ಹಾಗಾದ್ರೆ ನಿಮ್ದು ಎರಡು ನಂಬರ್ಸ್ ಯಾವ ಆದ್ವು, ಎ ಅನ್ನೋದು 60 ಆಯ್ತು, ಬಿ ಅನ್ನೋದು 40 ಆಯ್ತು. ಕರೆಕ್ಟಾ? ಏನ್ ಕೇಳಿದ್ದಾರೆ, ದ ಸಮ್ ಆಫ್ ದ ನಂಬರ್ಸ್ ಅಂದ್ರೆ ಎ ಪ್ಲಸ್ ಬಿ. 60 ಪ್ಲಸ್ 40 ಎಷ್ಟಾಯ್ತು, 100. ಸೊ ಏನಾಯ್ತು ನಿಮ್ದು ಆನ್ಸರ್ ಇವಾಗ 50th ಕ್ವೆಶನ್ಗೆ ಆನ್ಸರ್ ಇಸ್ 100, ವಿಚ್ ಇಸ್ ಆಪ್ಷನ್ ಎ.